ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಲೋ, ಎಲ್ಲಿದ್ಯಾ? ಇಮಿಡಿಯೇಟ್ ಆಗಿ ನಾನು ಮದ್ವೆ ಆಗ್ತಾ ಇರೋ ದೇವಸ್ಥಾನದ ಹತ್ರ ಕಾರ್ ತಗೊಂಡ್ ಬಾ. ಎಲ್ಲಿಗೆ ಹೋಗ್ಬೇಕು, ಏನ್ ಮಾಡ್ಬೇಕು ಅಂತ ನಾನು ಆಮೇಲೆ ಹೇಳ್ತೀನಿ. ಹೇಳ್ದಷ್ಟು ಮಾಡು. ನನ್ನ ಹತ್ರ ಬೆಳೀತಿದ್ದ ಕೃಷ್ಣನೇ ನಿಮ್ಮ ಸೇವಂತಿ ಮಗು. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಅದಕ್ಕೆ ಕಿಡ್ನಾಪ್ ಮಾಡಿದವ್ರೆ ಈಗ ಒಂದು ಜಾಗಕ್ಕೆ ಬರಕ್ಕೆ ಹೇಳಿದ್ದಾರೆ. ನಾನು ಅಲ್ಲಿ ಹೋಗಿ ಅವ್ರ ಡಿಮ್ಯಾಂಡ್ಸ್ ಏನಿದೆ ಅಂತ ತಿಳ್ಕೊಂಡು ಮಗುನ್ ಕರ್ಕೊಂಡು ಬರ್ತೀನಿ. ಅಷ್ಟರಲ್ಲಿ ನೀವು ಈ ಸಿಹಿ ಸುದ್ದಿನ ಅರ್ಜುನಿಗೆ ತಿಳಿಸಿ ನಡೀತಿರೋ ಮದುವೆನ ತಡೀರಿ. ನಾನಿನ್ ಬರ್ತೀನಿ. ನಮ್ಮ ಮಗು ಬದುಕಿದೆ ಅನ್ನೋ ವಿಷಯ ಅರ್ಜುನ್ ಸರ್ಗೆ ಹೇಳಿದ್ರೆ ಅವ್ರು ಎಷ್ಟು ಖುಷಿ ಪಡ್ತಿದ್ರು. ನಾನೀಗ ಅವ್ರಿಗೆ ವಿಷಯನ ಹೇಳೋ ಹಾಗೂ ಇಲ್ಲ. ಬದುಕೆಷ್ಟು ವಿಚಿತ್ರ ಅಲ್ವಾ? ಒಬ್ರನ್ನೊಬ್ರು ಒಂದು ಕ್ಷಣನೂ ಬಿಟ್ಟಿರೋದಿಲ್ಲ ಅಂತಿದ್ವಿ. ಈಗ ನಾನೇ ನಿಮ್ಮನ್ನ ಬಿಟ್ಕೊಡಂತ ಪರಿಸ್ಥಿತಿ ಬಂತು. ಕೆಲವೇ ಕ್ಷಣಗಳಲ್ಲಿ ನೀವಿನ್ನೊಬ್ರು ಗಂಡ ಆಗ್ಬಿಡ್ತೀರಾ. ಅಯ್ಯೋ ಅರ್ಜುನ್ ಸರ್, ಎದ್ದೇಳಿ. ಆಫೀಸ್ಗೆ ಲೇಟ್ ಆಯ್ತು. ಶೇಖರ್ ಅವ್ರು ಬೇರೆ ಕಾಲ್ ಮೇಲೆ ಕಾಲ್ ಮಾಡ್ತಾ ಇದ್ದಾರೆ. ಅರ್ಜುನ್ ಸರ್, ನೀನೇ ತಾನೇ ನನ್ನ ಕಣ್ಮುಂದೆ ಇರೋದು. ಅಬ್ಬಾ, ಎಷ್ಟೋ ದಿವಸಗಳಾದ್ಮೇಲೆ ನನಗೆ ಭಾಗ್ಯ ಸಿಕ್ತು. ಕಣ್ಣು ಬಿಡ್ತಿದ್ದ ಹಾಗೆ ನಿನ್ನ ದರ್ಶನ. ಓ ಮೈ ಗಾಡ್, ಇವತ್ತು ನನ್ನ ಎಲ್ಲ ಕೆಲಸಗಳು ಸಕ್ಸಸ್. ದಿನ ಬಂದು ನಾನೇ ನಿಮ್ಮನ್ನ ಎಬ್ಬಿಸ್ತಾ ಇದ್ದೆ. ಬೆಡ್ ಕಾಫಿ ಕೊಟ್ರೆ ಎದ್ದ ತಕ್ಷಣ ನಾನು ನಿನ್ ಮುಖಾನೇ ನೋಡೋದು ಅಂತ ನೀವ್ ಹೇಳ್ತಾ ಇದ್ರಿ. ಇನ್ಮೇಲೆ ನಿಮ್ ರೂಮಿಗೆ ಬರ್ಬೇಕು ಅಂದ್ರು ಬಾಗಿಲು ತಟ್ಟಿ ಪರ್ಮಿಷನ್ ತಗೊಂಡು ಬರ್ಬೇಕಾಗತ್ತೆ. ಮನೇನೆ ಬಿಟ್ಟು ಹೋಗ್ತಾ ಇದ್ದೀನಿ. ಇನ್ನೇನು ಉಳ್ದಿದೆ? ನಿಮ್ ಮುಖ ನೋಡ್ಬೇಕು ಅಂದ್ರೆ ನಿಮ್ ಫೋಟೋನೇ ನೋಡಿ ಸಂತೋಷ ಪಡ್ಬೇಕಷ್ಟೆ. ಯಾವತ್ತೂ ನಿಮಗೆ ನನ್ನ ನೆನಪೇ ಬರಬಾರ್ದು. ಅಷ್ಟು ಖುಷಿಯಾಗಿ ಬದುಕ್ತೀರಾ ನೀವು. ಆಗ್ಲೇ ನಾನ್ ಮಾಡಿಸ್ತಾ ಇರೋ ಈ ಮದ್ವೆಗೆ ಒಂದು ಅರ್ಥ ಬರೋದು. ನಾನ್ ಮಾಡ್ತಾ ಇರೋ ತ್ಯಾಗಕ್ಕೂ ಒಂದು ತೂಕ ಬರೋದು. ಯಾರ್ದೋ ಮಗುವಿನ ಪಾದನ ಸ್ಕ್ರೀನ್ ಸೇವರ್ ಮಾಡ್ಕೊಂಡು ಎಷ್ಟು ಖುಷಿ ಪಡ್ತಾ ಇದ್ರಿ ನೀವು. ತುಂಬಾ ನೋವಾಗ್ತಿದೆ ಸೇವಂತಿ, ತುಂಬಾ ನೋವಾಗ್ತಿದೆ. ಅರ್ಜುನ್ ಸರ್, ನಮ್ಗೆ ಮಗು ಆಗತ್ತೆ. ನೀನ್ ತಾಯಿ ಆಗ್ತೀಯಾ, ನಾನು ತಂದೆ ಆಗ್ತೀನಿ ಅಂತ ಎಷ್ಟು ಕನಸು ಕಟ್ಕೊಂಡಿದ್ದೆ ಗೊತ್ತಾ? ಎಲ್ಲ ನಿರಾಸೆ ಆಗೋಯ್ತು. ಅವತ್ತು ಕುಡ್ಕೊಂಡ್ ಬಂದಾಗ ಮಗುಗೋಸ್ಕರ ಅದೆಷ್ಟು ಹಂಬಲಿಸ್ತಾ ಇದ್ರಿ. ಎಷ್ಟೋ ದಿನ ನನ್ ಮಗುನ ಮುಟ್ಟಕ್ಕಾಗ್ಲಿಲ್ಲ, ಎಲ್ರ ಥರ ಎತ್ಕೊಳಕ್ಕಾಗ್ಲಿಲ್ಲ ಅಂತ ಎಷ್ಟು ಕೊರಗ್ತಾ ಇದ್ರಿ. ಅರ್ಜುನ್ ಸರ್, ನೀವೀಗಾಗ್ಲೇ ಆ ಮಗುನ ಎತ್ತಾಡ್ಸಿದೀರಾ. ಆ ಮಗು ಬೇರೆ ಯಾರು ಅಲ್ಲ, ನಮ್ಮ ಮನೇಲಿದ್ದ ಪುಟ್ಟ ಕೃಷ್ಣ ಅಂತ. ನನ್ನ ಕೈಲಿ ನಿಮಗೆ ಹೇಳೋಕೆ ಆಗ್ತಿಲ್ಲ ಸರ್. ವಿಧಿ ಎಷ್ಟು ಕ್ರೂರಿ ಅಲ್ವಾ ಸರ್?
ನನ್ನ ಜೀವನದಲ್ಲಿ ನಾನು ಯಾರಿಗೂ ಮೋಸ ಮಾಡಿಲ್ಲ ಸರ್. ಆದ್ರೆ ಮೊದಲನೇ ಸಲ ಅದು ನಿಮಗೆ ತುಂಬಾ ದೊಡ್ಡ ಮೋಸ ಮಾಡ್ತಾ ಇದ್ದೀನಿ. ಆ ಟೈಮ್ಗೆ ಮೀರಾ ಜೊತೆ ಸಂಬಂಧ ಇದೆ ಅಂತ ಸುಳ್ಳು ಆರೋಪ ಹೊರಿಸಿ ಅನ್ಯಾಯ ಮಾಡಿದೆ. ಈಗ ನಮ್ಮ ಮಗು ಬದುಕಿದೆ ಅನ್ನೋ ಸತ್ಯನ ಮುಚ್ಚಿಟ್ಟು ನಿಮಗಿನ್ನೂ ದೊಡ್ಡ ಅನ್ಯಾಯ ಮಾಡ್ತಾ ಇದ್ದೀನಿ. ನಾನು ನನ್ನ ಮಗ ಇಬ್ರು ನಿಮ್ಮಿಂದ ದೂರ ಇದ್ದು ನೀವು ಖುಷಿಯಾಗಿರೋದನ್ನ ನೋಡಿ ಕಣ್ ತುಂಬ್ಕೋತೀವಿ. ಅರ್ಜುನ್ ಸರ್ ನನ್ನ ನೋಡ್ತಾ ಇದ್ದಾರೆ. ನನ್ನ ಮುಖದಲ್ಲಿ ಸಣ್ಣ ನೋವಿನ ಗೆರೆ ಕಂಡ್ರು ಅವ್ರಿಗೆ ತಳಮಳ ಆಗುತ್ತೆ. ನಾನ್ ನಗ್ನಗ್ತಾ ಇರ್ಬೇಕು. ಖುಷಿಯಾಗಿ ನನ್ನ ಗಂಡನ ಮೀರಾಗೆ ದಾರಿ ಎರೆದ್ಕೊಡ್ಬೇಕು. ಅವ್ರ ಮದ್ವೆಗೆ ಉಟ್ಕೊಳ್ಳಿ ಅಂತ ಎಷ್ಟು ಚೆನ್ನಾಗಿರೋ ಸೀರೆ ತಂದ್ಕೊಟ್ಟಿದ್ದಾರೆ. ಅದನ್ನ ಉಟ್ರೆ ಅವ್ರಿಗೆ ಖಂಡಿತ ಖುಷಿ ಆಗತ್ತೆ. ಅವ್ರನ್ನ ಖುಷಿ ಪಡ್ಸೋಕೆ ನನಗಿರೋ ಕೆಲವೇ ಗಂಟೆಗಳು ಮಾತ್ರ. ಈಗಲೇ ಹೋಗಿ ಅವ್ರು ಕೊಟ್ಟಿರೋ ಸೀರೆನ ಉಟ್ಕೋತೀನಿ. ಹೇಳಿ. ಮಾತಾಡು. ಸೊಸೆ ಮೇಲಿನ ಪ್ರೀತಿ ಹಾಳಾಗೋಗ್ಲಿ. ಮಗ ಅನ್ನೋ ಮಮಕಾರನ್ನ ಮರ್ತು ಅವರಿಬ್ರನ್ನ ದೂರ ಮಾಡಿ ಈಗ ಕಣ್ಣು ಬಾಯಿ ಬಿಟ್ಕೊಂಡು ನಿಂತಿದ್ಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ಅಷ್ಟು ಚೆನ್ನಾಗಿದ್ದ ಜೋಡಿನ ಆ ಸೇವಂತಿ ಕುತ್ತಿಗೆ ಮೇಲೆ ಕೂತ್ಕೊಂಡು ಡೈವರ್ಸ್ ಕೊಡ್ಸ್ತಲ್ಲ, ಮನ್ಸಾರು ಹೇಗೆ ಬಂತು ನಿನಗೆ? ಅತ್ತೆ ಅತ್ತೆ ನನ್ನ ಕ್ಷಮಿಸ್ಬಿಡಿ ಅತ್ತೆ. ಆ ಸಮಯದಲ್ಲಿ ಸರಿ ಯಾವುದು ತಪ್ಪು ಯಾವುದು ಅಂತ ನಾನು ನಿರ್ಧರಿಸೋ ಶಕ್ತಿನೇ ಕಳ್ಕೊಂಡ್ಬಿಟ್ಟಿದ್ದೆ ಅತ್ತೆ. ಎಲ್ಲ ಅತ್ತೆನೂ ಬಯಸೋ ಹಾಗೆ ನಾನು ಮೊಮ್ಮಗುನ ಬಯಸ್ದೆ. ಎಲ್ಲ ಅತ್ತೆಂದಿರು ಅವ್ರ ಸೊಸೆ ಜೊತೆ ಹೇಗ್ ನಡ್ಕೋತಾರೋ ನಾನು ಅದೇ ರೀತಿ ನಡ್ಕೊಂಡೆ. ಆದ್ರೆ ಅತ್ತೆ, ನಮ್ ಸೇವಂತಿ ಎಲ್ಲ ಸೊಸೆ ತರ ಅಲ್ಲ. ಅವಳ ದೇವತೆ ಅತ್ತೆ, ಆದ್ರೆ ನನ್ ಪಾಪಿ ಅವಳ ಪಾಲ್ಗೆ ರಾಕ್ಷಸಿ ಆಗೋದೆ ಅತ್ತೆ.